ಆತ್ಮೀಯರೇ, ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಸಂಬಂಧಪಟ್ಟಂತೆ 5.3ಯಲ್ಲಿರ್ತಕ್ಕಂಥ 10, 11, 12, 13, 14ನೇ ಪ್ರಶ್ನೆಗಳನ್ನು ನಾವು ನೋಡೋಣ. ಇಲ್ಲಿ 5.3ಯಲ್ಲಿರ್ತಕ್ಕಂಥ 10ನೇ ಪ್ರಶ್ನೆ ಏನಿದೆ, an ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ a1, a2, a3 an ಇದು ಒಂದು ಸಮಾಂತರ ಶ್ರೇಣಿ ಉಂಟು ಮಾಡುತ್ತದೆ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ. ಒಂದನೇದು an = 3 + 4n, an = 9 - 5n. ಇದು ಒಂದು ಕೊಟ್ಟಿದ್ದಾರಲ್ಲ, ಇದನ್ನು ತಗೊಂಡು ಸಮಾಂತರ ಶ್ರೇಣಿ ಅಂತ ನಾವು ಏನು ಮಾಡಬೇಕು, ಪ್ರೂಫನ್ನು ಮಾಡಬೇಕು. ಮೊದಲನೇದಾಗಿ ಒಂದನೇದು ನಾನು ಇದನ್ನು ಸಾಲ್ವ್ ಮಾಡ್ತೀನಿ. ಒಂದನೇದು an = 3 + 4n. ಇಲ್ಲಿ ನಾನು ಮೊದಲನೇ ಪದವನ್ನು ಕಂಡುಹಿಡಿತೀನಿ. a1 ಇಸ್ ಫಸ್ಟ್ ನಂಬರ್ = 3 + 4 n ಏನಾಗುತ್ತೆ, ಇವಾಗ 1 ಆಗುತ್ತೆ. ಮೊದಲನೇ ಪದ, ಯಾಕಂದರೆ a1 n 3 + 4 = 7. ಅದೇ ರೀತಿ a2 = ಇಲ್ಲಿ ಪುಟ್ ಮಾಡ್ತಾ ಹೋಗ್ತೀನಿ. 3 + 4 n ಮೀನ್ಸ್ 2, 3 + 8 = 11. ಅದೇ ರೀತಿ a3 3 + 4 3 n ಮೀನ್ಸ್ 3, 3 + 4 × 3 12 ಎಷ್ಟಾಗುತ್ತೆ, 15, 12 × 3 15. ಹೌದಾ? ಅದೇ ರೀತಿ a4 3 + 4 4 = 3 + 4 × 4 16, 16 + 3 = 19. ಹೌದಾ? ಇಲ್ಲಿ ಏನಾಯ್ತು, ಇವಾಗ a1, a2, a3, a4ಅನ್ನು ನಾವು ಕಂಡುಹಿಡಿದೀವಿ. a1, a2, a3 ಇಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆಯೋ ಅಥವಾ ಬೇರೆ ಬೇರೆ ಆಗಿದೆಯೋ ಅನ್ನೋದನ್ನು ನೋಡಬೇಕು. ಸಾಮಾನ್ಯ ವ್ಯತ್ಯಾಸ a2 - a1. ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. a1 ಎಷ್ಟಿದೆ, 7 - a2 ಎಷ್ಟು, a2 - a1, a2 ಎಷ್ಟಿದೆ, 11 - 7 = 4. ಅದೇ ರೀತಿ a3 - a2, a3 ಎಷ್ಟಿದೆ, 15, a2 ಎಷ್ಟಿದೆ, 11, 15ರಲ್ಲಿ 11ನ್ನು ಕಳೆದಾಗ 4. ಸೊ ಇಲ್ಲಿ ಏನಿದೆ, ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು, ಇಲ್ಲಿ d = 4. ಸೊ ಇದೇನಾಗಿದೆ, ಸಮಾಂತರ ಶ್ರೇಣಿಯಾಗಿದ್ದು ಇದು ಸಮಾಂತರ ಶ್ರೇಣಿಯಾಗಿದೆ. ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಎಷ್ಟು, 4. ಮೊದಲ ಪದ a, ಮೊದಲ ಪದ a ಆಗಿದೆ. ಅದೇ ರೀತಿ ಇದನ್ನು ನೋಡೋಣ. ಎರಡನೇದು ಏನಿದೆ, an = 9 - 5n. ಈಗ ನಾನು ಮೊದಲನೇ ಪದನ ಕಂಡುಹಿಡಿತೀನಿ. a1 = 9 - 5n ವ್ಯಾಲ್ಯೂ ಏನು, 1 = 9 - 5 ಎಷ್ಟಾಗುತ್ತೆ, 4. ಅದೇ ರೀತಿ a2 9 - 5
2. n ವ್ಯಾಲ್ಯೂ ಏನು ಇವಾಗ 2. 10 ಎಷ್ಟಾಗುತ್ತೆ -1. A3 9 - 5 3. 9 5 3 15. ಇವಾಗ ಎಷ್ಟು -6. ಇಲ್ಲಿ ನಾವು A1 A2 A3 ಕಂಡುಹಿಡಿದ್ವಿ. ಸೊ ವ್ಯತ್ಯಾಸ ಒಂದೇ ಆಗಿದೆ ಅಥವಾ ಬೇರೆ ಬೇರೆ ಆಗಿದೆ ಅನ್ನೋದನ್ನು ನಾವು ನೋಡೋಣ. A2 - A1 A2 ಎಷ್ಟಿದೆ -1 A1 ಎಷ್ಟಿದೆ 4. ಎಷ್ಟಾಯ್ತು ಇಲ್ಲಿ -5. ಅದೇ ರೀತಿ A3 - A2 A3 ಎಷ್ಟಿದೆ -6 A2 ಎಷ್ಟಿದೆ -1 ಮೈನಸ್ ಪ್ಲಸ್ ಆಗುತ್ತೆ -6 + 1 = -5. ಸೊ ಸಾಮಾನ್ಯ ವ್ಯತ್ಯಾಸ ಇದು ಕೂಡ ಏನಾಗಿದೆ ಸೇಮ್ ಆಗಿದೆ. ಆದ್ದರಿಂದ ಇದೇನು ಸಮಾಂತರ ಶ್ರೇಣಿ ಆಗುತ್ತದೆ. ದೇರ್ಫೋರ್ ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಎಷ್ಟು -5. ಮೊದಲ ಪದ ಏನು 4 ಆಗಿದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 11ನೇ ಕ್ವಶನ್. ಇಲ್ಲೇನಿದೆ 11ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗೆ ಮೊತ್ತ 4n - n². ಆದರೆ ಮೊದಲ ಪದ ಎಷ್ಟು? ಮೊದಲ 2 ಪದಗಳ ಮೊತ್ತವೇನು? ಎರಡನೇ ಪದ ಎಷ್ಟು? ಅದೇ ರೀತಿ 3ನೇ ಪದ, 10ನೇ ಪದ ಮತ್ತು nನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವ್ರಿಗೆ? ಮೊತ್ತ ಕೊಟ್ಟಿದ್ದಾರೆ. n ಪದಗಳವರೆಗಿನ ಮೊತ್ತ Sn ಅಂತ ಕೊಟ್ಟಿದ್ದಾರೆ. 4n - n². ಹೌದಾ? 1ನೇ ಪದಗಳವರೆಗಿನ ಮೊತ್ತ S1 ಅಂದರೆ A1 ಒಂದು ಪದದ ಮೊತ್ತ. S1 = 4. n ಅಂದರೆ ಎಷ್ಟು? 1 -1² ಕರೆಕ್ಟಾ? 4 × 1 4. 1² = 1. ಎಷ್ಟಾಗುತ್ತೆ 3. ಹೌದಾ? ಹಂಗಾರೆ ಇಲ್ಲೇನು ಮೊದಲನೇ ಪದ 3. ಅದೇ ರೀತಿ ಎರಡನೇ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡೋಣ. 4 n ಅಂದರೆ ಎಷ್ಟು? 2 - 2². 4 ಎಷ್ಟು? 8. 2² 4. ಎಷ್ಟಾಗುತ್ತೆ 1. ಇಲ್ಲಿ ಏನು ಕಂಡುಹಿಡಿದೀವಿ? ಮೊದಲನೇ ಪದವರೆಗಿನ ಮೊತ್ತ ಅಂದರೆ A1 3 ಬಂತು. ಎರಡನೇ ಪದಗಳವರೆಗಿನ ಮೊತ್ತ ಅಂದರೆ ಈಗೇನು ಸಿಕ್ತು ನಮಗೆ? ಈಗ S1ನಲ್ಲಿ ಎಷ್ಟು ಕಳೆದರೆ ನಮಗೇನಾಗುತ್ತೆ? A2 ಸಿಗುತ್ತೆ. A2 = S2 - S1. ಹೌದಾ? ಮೊತ್ತದಲ್ಲಿ ಮೊದಲನೇ 2 ಪದಗಳ ಮೊತ್ತದಲ್ಲಿ 1ನೇ ಪದವನ್ನು ಕಳೆದಾಗ ನಮಗೆ 2ನೇ ಪದ ಸಿಗುತ್ತೆ. ಸೊ 2 ಪದಗಳವರೆಗಿನ ಮೊತ್ತ ಎಷ್ಟು? -1. ಅದರಲ್ಲಿ 1ನೇ ಪದವನ್ನು ಕಳೆದಾಗ ನಮಗೆ 2ನೇ ಪದ ಸಿಗುತ್ತೆ. A2 = ಎಷ್ಟಿದೆ? ಇಲ್ಲ, ಇಲ್ಲಿ 4 ಬರಬೇಕು. ಹೌದಾ? 4 ಮೊತ್ತ 4. 4 - 3 = 1. ಸೊ ಹಂಗಾದ್ರೆ ನಮಗೇನು? A2 = 1. ಹೌದಾ?
ಇವಾಗ ಏನು ಮಾಡೋಣ, ಡಿಫ್ರೆನ್ಸನ್ನು ಕಂಡುಹಿಡಿಯೋಣ. a1 ಸಿಕ್ತು, a1 = 3, a2 = 1. ಸೊ ಡಿಫ್ರೆನ್ಸ್ a2 - a1 ಅಂತ ಅಂದರೆ 3. a2 ಯಾವುದು 1 = 1 - 3 = -2. ಡಿಫ್ರೆನ್ಸ್ ಏನು, d = -2. ಹೌದಾ, ವ್ಯತ್ಯಾಸ ಸಿಕ್ತು. ಇವಾಗ ಏನು ಮಾಡೋಣ, ಎನನೇ ಪದ ಅಂತ ಕಂಡುಹಿಡಿಯೋಣ. ಎನನೇ ಪದ an = a + n - 1 d. a ಅಂದರೆ ಏನು, 3 ಪ್ಲಸ್ n - 1, ಡಿಫ್ರೆನ್ಸ್ ಗೊತ್ತು -2. ಹೌದಾ, 3 ಪ್ಲಸ್ ಇಂಟು -2n -+2 = 5. 3 to 5 -2n. ಎನ್ನೇ ಪದ ಎಷ್ಟು, 5 - 2n. ಮೂರನೇ ಪದ, ಅದೇ ರೀತಿ ನಾವು ಇವಾಗ ಏನು ಮಾಡ್ಬೋದು, ಮೂರನೇ ಪದ, ನಾಲ್ಕನೇ ಪದ, 10ನೇ ಪದವನ್ನು ಕಂಡುಹಿಡಿಬೋದು. ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. 12ನೇದು, 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ. ಇಲ್ಲಿ ಏನು ಮಾಡ್ತೀನಿ ನಾನು ಇವಾಗ, 6ರಿಂದ ಭಾಗಿಸತಕ್ಕಂಥ ಸಂಖ್ಯೆಗಳನ್ನ ಬರ್ಕೊತೀನಿ. 6ರಿಂದ ಭಾಗಿಸಲ್ಪಡುವ ಧನ ಸಂಖ್ಯೆಗಳು ಯಾವುವು, 6, 12, 18, 24 ಸೊ ಆನ್. ಇವು 6ರಿಂದ ಭಾಗಿಸಲ್ಪಡ್ತಕ್ಕಂಥ ಧನ ಸಂಖ್ಯೆಗಳು. ಇದು ಏನಾಗಿದೆ, ಸಮಾಂತರ ಶ್ರೇಣಿ ಆಗಿತ್ತು. ಹೌದಾ, ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, ಸಾಮಾನ್ಯ ವ್ಯತ್ಯಾಸ 6. ಯಾಕಂದರೆ 6ರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಗಳಿದ್ದಾವೆ, 6ರಿಂದ ಸ್ಟಾರ್ಟ್ ಆಗಿದೆ. ಸಾಮಾನ್ಯ ವ್ಯತ್ಯಾಸ 6. ಮೊದಲ ಪದನೂ ಸಹಿತ ಏನಾಗಿದೆ, 6. ಮೊದಲ ಪದ = 6. a = 6, d = 6. S40 ಕಂಡುಹಿಡಿಯಬೇಕಾಗಿದೆ. 40 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. S14 ಕಂಡುಹಿಡಿ, ಫಾರ್ಮುಲಾ ಬರ್ಕೋತೀನಿ. Sn = n / 2 2a + n - 1 d. ಹೌದಾ, S40 40 ಕಂಡುಹಿಡಿಯೋಣ. 40 / 2 ಬ್ರಿಕೆಟ್ ಆಫ್ a ಅಂದರೆ ಎಷ್ಟಿದೆ, 6 ಪ್ಲಸ್ n 40 - 1, ಡಿಫ್ರೆನ್ಸ್ ಎಷ್ಟಿದೆ, 6. 20 ಡಿವಿಷನ್ ಮಾಡ್ತೀನಿ. 16 6 ಪ್ಲಸ್ ಕಳೆದ್ರೆ ಎಷ್ಟಾಗುತ್ತೆ, 39 ಗುಣಾಕಾರ 6 = 20. 16 ಪ್ಲಸ್ 39 6 ಎಷ್ಟಾಗುತ್ತೆ, 234. ಇದನ್ನ ಕೂಡ್ತೀನಿ ನಾನು ಇವಾಗ. 20 16 ಮತ್ತು 234 ಕೂಡಿದರೆ ಎಷ್ಟಾಗುತ್ತೆ, 246.
246 16 ಅಲ್ಲ, ಇದು 12, 6 12, 234 ಕೂಡಿಸಿದ್ರೆ 246. ಈಗ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ? ಆನ್ಸರ್ ಬರುತ್ತೆ ನಮಗೆ 4 9 20. ಯಾವುದಿದು? S14. 6ರಿಂದ ಗುಣಿಸಲ್ಪಡ್ತಕ್ಕಂಥ 40ರವರೆಗಿನ ಮೊತ್ತ, ಧನಾತ್ಮಕ ಮೊತ್ತ. ನೆಕ್ಸ್ಟು 13ನೇ ಪ್ರಶ್ನೆ ಏನಿದೆ? ಮೊದಲ 15 8ರ ಅಪವರ್ತ್ಯಗಳ ಮೊತ್ತ. ನಾನಿಲ್ಲಿ ಏನು ಮಾಡ್ತೀನಿ? 8ರ ಅಪವರ್ತ್ಯಗಳನ್ನು ಬರ್ಕೊತೀನಿ. 8 16 24 32 ಸೋನ್. ಹೌದಾ? ಇದು ಸಮಾಂತರ ಶ್ರೇಣಿಯಾಗಿತ್ತು, ವ್ಯತ್ಯಾಸ 8 ಬರುತ್ತೆ. ಹೌದಾ? ಇದೇನು? ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ 8. ಹೌದಾ? 8ರ ಅಪವರ್ತ್ಯಗಳು ಸಾಮಾನ್ಯ ವ್ಯತ್ಯಾಸ 8 ಮತ್ತು ಮೊದಲ ಪದನೂ ಸಹಿತ 8. ಮೊದಲ ಪದ = 8. ಇವಾಗ ನಾನೇನು ಮಾಡ್ತೀನಿ? 15 ಪದಗಳವರೆಗಿನ ಮೊತ್ತ S15 ಕ್ವೆಶ್ಚನ್ ಮಾರ್ಕ್. ನಾನು ಫಾರ್ಮುಲಾ ಬರ್ಕೊತೀನಿ. Sn = n/2 2a + n - 1d. ಹೌದಾ? S15 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. 2a ಅಂದರೆ ಎಷ್ಟು? 8, n 15 - 1 ಡಿಫ್ರೆನ್ಸ್ 8 = 15/2 8 2 16 14 × 8 15/2 16 14 × 8 ಎಷ್ಟು? 112. 15/2 ಕೂಡಿ 16 + 116 = 128. ಇವಾಗ 2ರ ಮಗ್ಗಿಲೆ ಹೊಡಿತೀನಿ. ಇದನ್ನು ಎಷ್ಟಾಗುತ್ತೆ? 15 × 64. 2 1 2 6 12 2 4 8. 2ನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ? 960. S15. ಹೌದಾ? 15ರ ಹೊರಗಿನ ಮೊತ್ತ. ಅದೇ ರೀತಿ 14ನೇ ಪ್ರಶ್ನೆ 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? ಬೆಸ ಸಂಖ್ಯೆಗಳನ್ನು ಬರಿತಾ ಹೋಗ್ತೀನಿ ನಾನು. ಎಷ್ಟು? 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳು 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳು. 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳು ಯಾವುವು? 1 3 5 7 9 ಸೋನ್. ಕೊನೆಯದೇನಾಗುತ್ತೆ? 49. ಈಗ ಇವು ಸಮಾಂತರ ಶ್ರೇಣಿಯಲ್ಲಿವೆ, ಡಿಫ್ರೆನ್ಸ್ ಒಂದೇ ಬರುತ್ತೆ. ಇದು ಸಮಾಂತರ ಶ್ರೇಣಿ, ವ್ಯತ್ಯಾಸ ಎಷ್ಟು? ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ ಎಷ್ಟು? 2 ಆಗಿದೆ. ಹೌದಾ? ಇಲ್ಲಿ ಬರ್ಕೊತೀನಿ ಏನೇನು? A = 1 D = 2. ನೆಕ್ಸ್ಟ್ L ಕೊನೆಯ ಪದ ಎಷ್ಟು? AN ಅಥವಾ L 49. ಇಲ್ಲೇನು ಮಾಡಿದೆ? ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ.
ಎಲ್ ಇಜಿಕಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಅದಕ್ಕಿಂತ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಮುಂಚೆ ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ನಾನು ಕಂಡುಹಿಡ್ಕೊತೀನಿ. 49 ಇಜಿಕಲ್ ಟು ಎ ಅಂದರೆ 1, ಎನ್ ಮೈನಸ್ 1, ಡಿ ಅಂದರೆ 2. 49 ಇಜಿಕಲ್ ಟು 1 ಪ್ಲಸ್ 2n ಮೈನಸ್ 2. ಕರೆಕ್ಟಾ? 2ರಲ್ಲಿ 1 ಹೋದರೆ 2n ಮೈನಸ್ 1. ಇದನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ ಆಗುತ್ತೆ. 2n ಇಜಿಕಲ್ ಟು 50. n ಇಜಿಕಲ್ ಟು ಎಷ್ಟು? 25. 2 1 2 4 2 25. ಇವಾಗ ಏನು ಮಾಡ್ತೀನಿ ನಾನು? ಮೊತ್ತವನ್ನು ಕಂಡುಹಿಡಿತೀನಿ. ಎಸ್ ಎನ್ ಇಜಿಕಲ್ ಟು ಎನ್ ಬೈ 2 ಎ ಪ್ಲಸ್ ಎಲ್. ಕೊನೆಯ ಪದ ಗೊತ್ತಿದ್ದಾಗ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎಷ್ಟು? ಎಸ್ 25. 25 ಪದಗಳಿವೆ. 25 ಡಿವೈಡೆಡ್ ಬೈ 2. ಎ ಒಂದಿದೆ. ಎಷ್ಟು? 49. ಕೊನೆಯ ಪದ ಇಜಿಕಲ್ ಟು 25 ಡಿವೈಡೆಡ್ ಬೈ 2 ಇಂಟು 50. 25 ಇಂಟು 25 ಹೊಡಿತೀನಿ. 2 1 2 25. ಗುಣಾಕಾರ ಮಾಡಿದರೆ ಎಷ್ಟು? 25 ಎಷ್ಟು ಬರುತ್ತೆ? 625. ಥ್ಯಾಂಕ್ ಯು ಫ್ರೆಂಡ್ಸ್.